ಬೃಹತ್ತಾದಂತಹ ಮರಗಳಿಂದ ತುಂಬಿದಂತಹ ದಂಡಕಾರಣ್ಯದಲ್ಲಿ ಒಂದು ನರಿ ವಾಸ ಮಾಡ್ತಾ ಇತ್ತು. ಬಹಳ ಬುದ್ಧಿವಂತ ನರಿ ಅದು. ಒಂದು ದಿನ ತುಂಬ ಹಸಿವೆಯಾಗಿ ಹೋಗ್ತಾ ಇರುವಾಗ ಅರಣ್ಯದ ರಸ್ತೆಯಲ್ಲಿ ಒಂದು ದೊಡ್ಡದಾದಂತಹ ಆನೆ ಸತ್ತು ಬಿದ್ದಿತ್ತು. ನರಿ ಹೋಗಿ ನೋಡಿತು, ಜೀವ ಉಂಟೋ ಇಲ್ಲವೋ. ಇಲ್ಲ, ಸತ್ತು ಹೋಗಿದೆ. ಆಹಾ, ನನಗೆ ಹಸಿವೆಯಾಗಿದ್ದು ಈ ಆನೆ ಸಿಕ್ಕಿದ್ದು ಎಷ್ಟು ಸಂತೋಷವಾಯಿತು ನನಗೆ ಎಂದು ತಿಳಿದು ಆನೆಯನ್ನು ತಿನ್ನುವುದಕ್ಕೆ ಮುಂದಾಯಿತು. ಆದರೇನು, ಸತ್ತರೂ ಸಹಿತ ಆನೆಯ ಚರ್ಮ ದಪ್ಪವಾಗಿ ಗಟ್ಟಿಯಾಗಿ ಇರುವುದರಿಂದ ನರಿಗೆ ಅದನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಏನು ಮಾಡಬೇಕು ಆಗ? ಬುದ್ಧಿವಂತರು ಬುದ್ಧಿಯನ್ನು ಉಪಯೋಗ ಮಾಡ್ತಾರೆ. ನರಿ ಆಲೋಚನೆ ಮಾಡಿತು. ಹಾಗೆಯೇ ನಿಂತುಕೊಂಡಿದ್ದಾಗ ಒಂದು ಸಿಂಹ ಆ ಮಾರ್ಗದಲ್ಲಿ ಬಂತು. ಓಹೋ ಸಿಂಹರಾಜ, ನಮಸ್ಕಾರ, ಬಾ ಬಾ ಬಾ. ಇದೋ ನೋಡು, ಈ ಆನೆ ಸತ್ತು ಬಿದ್ದಿದೆ. ಬಹಳ ರುಚಿಕರವಾದಂತಹ ಮಾಂಸ ಈ ಆನೆ ಇದು. ಹಾಗಾಗಿ ನಾನು ಅರಣ್ಯದ ರಾಜನಾದಂತಹ ನಿನಗೆ ಈ ಆನೆಯ ಮಾಂಸ ತಿನ್ನುವುದಕ್ಕೆ ಸಿಗಲಿ. ಅದನ್ನು ತಿನ್ನುವುದಕ್ಕೆ ಸಮರ್ಥನಾದಂಥವನು, ಅರ್ಹನಾದಂಥವನು ರಾಜನಾದಂತಹ ಸಿಂಹ ಎಂದು ಅನೇಕರಿಗೆ ಹೇಳಿ ಇದನ್ನು ಕಾವಲು ಕಾಯ್ತಾ ಇದ್ದೇನೆ. ಬಾ, ನಿನಗಾಗಿ ಈ ಆನೆಯನ್ನು ನಾನು ಇಟ್ಟಿದ್ದೇನೆ, ತಿನ್ನು ಎಂಬುದಾಗಿ ಹೇಳಿತು. ಸಿಂಹ ಬಹಳ ಶಕ್ತಿಯುತವಾದಂತಹ ಪ್ರಾಣಿ, ಕಾಡಿನ ರಾಜ ಎಂದು ಕರೆಯುತ್ತಾರೆ. ಅದೂ ಕೂಡ ಅಷ್ಟೇ ಗಾಂಭೀರ್ಯದಲ್ಲಿ ನರಿಗೆ ಹೇಳಿತು, ಇಲ್ಲ, ನಾನು ಕಾಡಿಗೆ ರಾಜನಾದವನು. ನನಗೆ ಅನ್ನ ಆಹಾರವನ್ನು ನಾನು ನನ್ನ ಶಕ್ತಿಯಿಂದಲೇ ಸಂಪಾದಿಸುತ್ತೇನೆ. ಯಾವುದನ್ನೇ ತಿನ್ನುವುದಿದ್ರೂ ನನ್ನ ಶಕ್ತಿಯಿಂದ ಕೊಂದು ತಿನ್ನುತ್ತೇನೆ. ಬೇರೆಯವರು ಕೊಟ್ಟ ಆಹಾರವನ್ನು ನಾನು ತಿನ್ನುವುದಿಲ್ಲ. ಹಾಗಾಗಿ ನೀನು ನನಗಾಗಿ ಇಟ್ಟ ಬಗ್ಗೆ ಧನ್ಯವಾದ. ನೀನು ಯಥೇಚ್ಛವಾಗಿ ತಿನ್ನು ಎಂದು ಹೇಳಿ ಆ ಆನೆಯನ್ನು ಬಿಟ್ಟು ಸಿಂಹ ಹೊರಟು ಹೋಯಿತು. ನರಿ ಆಲೋಚನೆ ಮಾಡಿತ್ತು, ಓಹೋ ನೋಡು, ನನ್ನ ಬುದ್ಧಿ ಕೆಲಸ ಮಾಡಿತು ಎಂಬುದಾಗಿ ಮತ್ತೆ ಅತ್ತಿತ್ತ ನೋಡುವಷ್ಟರಲ್ಲಿ ಒಂದು ಹುಲಿರಾಯ ಬರ್ತಾಯಿತ್ತು. ಓಹೋ, ಒಬ್ಬ ಸಿಂಹವನ್ನು ಕಳಿಸಿ ಆಯ್ತಲ್ಲ. ಈ ವ್ಯಾಘ್ರನು ಕಡಿಮೆಯವನೇನಲ್ಲ, ಬಲಿಷ್ಠ. ಸಿಂಹಕ್ಕೆ ಸಂದರ್ಭದಲ್ಲಿ ತಾನೂ ಕೂಡ ರಾಜ ಹೇಳುವಷ್ಟರ ಮಟ್ಟಿಗೆ ಬಲಶಾಲಿ. ಇವನನ್ನು ಚತುರತೆಯಿಂದ ನಾನು ಮಾತನಾಡಿಸಬೇಕು. ಬಾ 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 ಹುಲಿರಾಯ, ಬಾ. ಇಲ್ಲಿಂದ ಬಂದೆ. ನೋಡು, ಈ ಆನೆಯನ್ನು, ಸತ್ತು ಬಿದ್ದ ಆನೆಯನ್ನು ಮುಟ್ಟಬೇಡ. ನಿನಗಾಗಿ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ. ಇಲ್ಲಿ ನನ್ನನ್ನು ಮೃಗೇಂದ್ರ ಸಿಂಹವೇ ನನ್ನನ್ನು ಇಲ್ಲಿ ನಿಲ್ಲಿಸಿ ಹೋಗಿದೆ. ಅದನ್ನು ನಾನು ನಿಜವಾಗಿಯೂ ನಿನಗೆ ಹೇಳಬಾರದು. ಸಿಂಹ ಹೇಳಿದೆ. ಆನೆಯನ್ನು ಕೊಂದದ್ದು ಸಹಿತ ಸಿಂಹವೇ, ಅದರದ್ದೇ ಆಹಾರ ಇದು. ತಾನು ಹೇಗೆ ಈ ಆನೆಯನ್ನು ಕೊಂದಿದ್ದೇನೆಯೋ ಹಾಗೆಯೇ ಎಲ್ಲಾದರೂ ಇಲ್ಲಿ ಹುಲಿ ಬಂದರೆ ಹುಲಿಯನ್ನು ಸಹಿತ ನಾನು ಹಾಗೆಯೇ ಕೊಂದು ಬಿಡ್ತೇನೆ. ನಮಗೆ ಬಹಳ ದಿನಗಳವರೆಗೆ ಆಹಾರ ಆಗ್ತದೆ. ನೀನು ಅವರಿಗೆ ತಿಳಿಸಬೇಡ ಎಂದು ನನಗೆ ಹೇಳಿದೆ. ಆದರೂ ಸಹಿತ ನೀನು ನನ್ನ ಗೆಳೆಯನಲ್ವೋ ಹುಲಿರಾಯ, ಹಾಗಾಗಿ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೇನೆ. ನಾನು ನಿನ್ನನ್ನು ತಿನ್ನಬಹುದು, ಪೂರ್ಣ ತಿಂದು ಮುಗಿಸುತ್ತೇನೆ ಎಂಬುದಾಗಿ ಹೇಳಿದ್ದಾನೆ ನಮ್ಮ ಸಿಂಹರಾಜ. ಆಗ ಹುಲಿಗೆ ಬಹಳಷ್ಟು ಹೆದರಿಕೆ ಆಯಿತು. ನಿಧಾನವಾಗಿ ಹೇಳಿತು ನರಿಗೆ, ನರಿ, ನೀನು ನನಗೆ ಉಪಕಾರ ಮಾಡಿದೆ. ಸಿಂಹ ಕಡಿಮೆಯ ಪ್ರಾಣಿಯಲ್ಲ, ಅದು ಈ ಆನೆಯನ್ನೇ ಕೊಂದಿದೆ ಅಂದರೆ ನನ್ನನ್ನು ಬಿಡುವುದಿಲ್ಲ ಅದು. ಹಾಗಾಗಿ ನಿನ್ನ ಎಚ್ಚರಿಕೆಯ ಮಾತುಗಳಿಗೆ ಧನ್ಯವಾದ. ನಾನು ಇಲ್ಲಿಂದ ತಪ್ಪಿಸಿಕೊಂಡು ಓಡಿಬಿಡ್ತೇನೆ ಎಂಬುದಾಗಿ ಹೇಳಿ ಆ ಹುಲಿಯೂ ಕೂಡ ಓಡಿ ಹೋಯಿತು. ನರಿ ಆಗ ತನ್ನ ಆಲೋಚನೆ ಯಶಸ್ವಿಯಾಯಿತು ಎಂಬುದಾಗಿ ಸಂತೋಷಪಟ್ಟಿತು. ಆದರೆ ಕತೆ ಮುಗಿಲಿಲ್ವಲ್ಲ. ಒಂದು ಚಿರತೆ ಬಂತು.
ಚಿರತೆ ನೇರವಾಗಿ ಬಂದು ಆನೆಯನ್ನು ಸತ್ತು ಬಿದ್ದ ಆನೆಯನ್ನು ತಿನ್ನುವುದಕ್ಕೆ ಪ್ರಯತ್ನ ಮಾಡಿತು. ಆಗ ಈ ನರಿ ಹೇಳಿತು, ಓ ಚಿರತೆಯಣ್ಣ, ನಿನ್ನ ಸ್ವಪ್ನದಲ್ಲಿ ನೋಡಿದೆ, ಕನಸಿನಲ್ಲಿ ನಿನ್ನನ್ನು ಕಂಡೆ ನಾನು. ಇವತ್ತು ಬಂದೇ ಅಲ್ಲ, ತುಂಬ ಸಂತೋಷವಾಯಿತು. ನೀನು ನನಗೆ ಅತಿಥಿ ಇದ್ದ ಹಾಗೆ. ಇಲ್ಲಿ ಈ ಆನೆಯನ್ನು ಕೊಂದದ್ದು ಮೃಗೇಂದ್ರ, ಬಹಳ ಶಕ್ತಿವಂತನಾದಂತಹ ಸಿಂಹರಾಜ. ಅವನು ಬರುವುದರೊಳಗೆ ನೀನು ಇದನ್ನು ಸ್ವಲ್ಪ ತಿನ್ನು, ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ನಿನಗೆ. ಅವನು ಬರುವಷ್ಟರಲ್ಲೇ ನೀನು ಹೊರಟು ಬಿಡು ಎಂಬುದಾಗಿ ಹೇಳಿತು. ಆಗ ಚಿರತೆಗೆ ಸಂತೋಷವಾಯಿತು. ಹೌದಾ, ನೀನು ತಿನ್ನು, ಹೊಟ್ಟೆ ತುಂಬ ತಿನ್ನು. ಆದರೂ ಸಹಿತ ಅತಿಥಿ ಎಂಬ ಕಾರಣಕ್ಕೆ ನನಗೆ ಹೇಳ್ತಾ ಇದ್ದೀಯಲ್ಲ ನೀನು, ಮತ್ತು ನೀನು ಮೃಗೇಂದ್ರ ಬರುವುದರ ಎಚ್ಚರಿಕೆಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದ್ದಕ್ಕೆ ಆಯಿತು ಅಂಥೇಳಿ ಆ ಆನೆಯನ್ನು ಬಗೆಯೋದಕ್ಕೆ ಬಾಯನ್ನು ಹಾಕ್ತದೆ. ಇನ್ನೇನು ಬಗೆದಾಯಿತು ತಿನ್ನಬೇಕು ಎನ್ನುವಷ್ಟರಲ್ಲಿ ನರಿ ಕೂಗಿಬಿಡ್ತು. ಓ ಬಂತು, ನಮ್ಮ ಸಿಂಹರಾಜ ಬರ್ತಾ ಇದ್ದಾನೆ. ಚಿರತೆ ಅಣ್ಣ, ಎಚ್ಚರವಾಗು. ಚಿರತೆ ಕೂಡಲೇ ಕಾಲು ಕಿತ್ತಿತು. ಅಷ್ಟರಲ್ಲಿ ಆನೆಯ ಚರ್ಮವನ್ನು ಕತ್ತರಿಸಿ ಮಾಂಸವನ್ನು ತಿನ್ನುವ ಹಾಗೆ ಚಿರತೆ ಮಾಡಿ ಹೋಗಿತ್ತು. ನರಿ ಅದನ್ನು ತಿನ್ನುವುದಕ್ಕೆ ಪ್ರಾರಂಭಿಸಿತು. ಹೀಗೆ ಎಲ್ಲರನ್ನೂ ಚತುರತೆಯಿಂದ, ಬುದ್ಧಿವಂತಿಕೆಯಿಂದ ಗೆದ್ದಂತಹ ಆ ನರಿ ಯಥೇಚ್ಛವಾಗಿ ತನ್ನ ಬಳಗಕ್ಕೂ ಕೊಟ್ಟು ಆನೆಯ ಮಾಂಸವನ್ನು ತಿಂದಿತ್ತು. ಇದು ಒಂದು ಕಥೆ. ಹೀಗೆ ಕೇಳುವುದಕ್ಕೆ ವಿವಿಧ ರೀತಿಯ ಪ್ರಾಣಿಗಳ ಕಥೆಯಾದರೂ ಸಹಿತ ಇಲ್ಲಿ ಚತುರತೆಯ ಬಗ್ಗೆ ಮನುಷ್ಯನು ಚತುರ ಬುದ್ಧಿಯನ್ನು ಉಪಯೋಗ ಮಾಡಬೇಕು, ಮೋಸವನ್ನು ಯಾವಾಗಲೂ ಮಾಡುವುದಲ್ಲ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.